ಶ್ರೀರಾಮುಲು ದಂಡಯಾತ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಶ್ರೀರಾಮುಲು ಬಸವ ಕಲ್ಯಾಣದಿಂದ ಬೆಂಗಳೂರಿನವರೆಗೆ ಈಗ ದಂಡೆತ್ತಿ ಹೊರಟಿದ್ದಾರೆ. ಇವರ ದಂಡಿನಲ್ಲಿ ಬಹಳಷ್ಟು ಜನ ಕೂಡ ಇದ್ದಾರೆ. ಈಗಾಗಲೇ ಉತ್ತರಕ್ಕಾಗಿ 108 ಪ್ರಶ್ನೆಗಳು ಅನ್ನೋ ಪ್ರಶ್ನೆಯನ್ನು ಇಟ್ಕೊಂಡು ಗದಗಿನಲ್ಲಿ 2 ದಿನಗಳ ಉಪವಾಸ ಮಾಡಿದರು. ಈಗ 941 ಕಿಲೋಮೀಟರ್ಗಳ ಪಾದಯಾತ್ರೆ ಹೊರಟಿದ್ದಾರೆ. ಇದರ ಉದ್ದೇಶ ಏನು, ಇವ್ರ ಜೊತೆ ಇರೋರೆಲ್ಲ ಯಾರ್ಯಾರು, ಅವ್ರ ಬಗ್ಗೆ ಮಾತಾಡೋಣ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀರಾಮುಲು ದಂಡಯಾತ್ರೆಯಲ್ಲಿ. ನನ್ನ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಸ್ವತಃ ಶ್ರೀರಾಮುಲು ಇದ್ದಾರೆ. ಶ್ರೀರಾಮುಲು ಅವರ ಕಾರ್ಯಕ್ರಮ ಸ್ವಾಗತ. ಹಾಗೆ ನನ್ನ ಜೊತೆ ಶಾಸಕ ಸುರೇಶ್ ಬಾಬು ಇದ್ದಾರೆ. ಸುರೇಶ್ ಬಾಬು ಕಾರ್ಯಕ್ರಮ ಸ್ವಾಗತ. ಸಂಸದ ಸಣ್ಣ ಫಕೀರಪ್ಪ ಅವರು ಇದ್ದಾರೆ. ಫಕೀರಪ್ಪ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಮೃತ್ಯುಂಜಯ ಜಿನಗ ಇದ್ದಾರೆ, MLC ಅವರು, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಟಿ ಮತ್ತು ಈಗಾಗಲೇ ರಾಜಕೀಯ ಪಕ್ಷಕ್ಕೆ ಎಂಟ್ರಿ ಕೊಟ್ಟಿರೋ ರಕ್ಷಿತಾ ಅವರಿದ್ದಾರೆ. ರಕ್ಷಿತಾ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ವಿರೂಪಾಕ್ಷಪ್ಪ ಅವರಿದ್ದಾರೆ, ಹಿರಿಯ ನಾಯಕರು, ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಸಂಸದೆ ಶಾಂತಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಶಾಂತಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಶ್ರೀರಾಮುಲು ಅವರೇ, ಈಗಾಗಲೇ 108 ಪ್ರಶ್ನೆಗಳಿಟ್ಟು ಒಂದು ಉಪವಾಸ ಮಾಡಿದಿರಿ. ದಿಢೀರಂತ ಈಗ ಬಸವ ಕಲ್ಯಾಣದಿಂದ ಬೆಂಗಳೂರಿಗೆ ನೀವು ಪಾದಯಾತ್ರೆ ಹೊರಟಿದ್ರಿ. ಯಾಕೆ ಈ ಪಾದಯಾತ್ರೆದ ಉದ್ದೇಶ? ಕರ್ನಾಟಕ ರಾಜ್ಯದಲ್ಲಿ ಸುಮಾರಾಗಿ 124 ತಾಲೂಕುಗಳಲ್ಲಿ ಬರ ಬಂದಿದೆ. ದನಕರುಗಳಿಗೆ ನೀರಿಲ್ಲ, ಜಾನುವಾರುಗಳೆಲ್ಲ ಕಸಾಯಿಖಾನೆ ಪಾಲಾಗ್ತಾ ಇದ್ದಾವೆ, ಜನರಿಗೆ ಕುಡಿಯೋಕ್ಕೆ ನೀರಿಲ್ಲ, ರೈತರೆಲ್ಲರೂ ಕೂಡ ಗುಳೆಗೆ ಹೋಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಜನರು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ನಾನು ಬೀದರ್ದಿಂದ ಬಸವ ಕಲ್ಯಾಣದಿಂದ ಅನುಭವ ಮಂಟಪದಿಂದ ಆಡಳಿತ ಭವನವರೆಗೆ ಕಾಲ್ನಡಿಗೆಯಲ್ಲಿ ನಾನು ಪಾದಯಾತ್ರೆ ಈ ಹಿಂದೆ ಕರ್ನಾಟಕದಲ್ಲಿ ನಡೆದ ಈ ರೀತಿ ಪಾದಯಾತ್ರೆಗಳಿಗೆಲ್ಲ ಒಂದೊಂದು ಉದ್ದೇಶ ಇತ್ತು. ನೀರಿಗಾಗಿ, ಕನ್ನಡಕ್ಕೋಸ್ಕರ, ಅಥವಾ ಬಳ್ಳಾರಿ ಕೂಡ ಹೊರಟಿದ್ದಕ್ಕೆ ಒಂದು ಅಕ್ರಮ ಗಣಿಗಾರ ವಿಚಾರ ಇಟ್ಕೊಂಡು ಒಂದು ಪಾದಯಾತ್ರೆಗಳೆಲ್ಲ ನಡೀತು. ಅಂದರೆ ಅದಕ್ಕೆಲ್ಲದಕ್ಕೂ ಒಂದೊಂದು ಸಬ್ಜೆಕ್ಟ್ ಇತ್ತು, ಒಂದು ವಿಷಯಗಳಿತ್ತು. ಈಗ ಶ್ರೀರಾಮುಲು ಅವರು ಈಗ BSR ಪಾರ್ಟಿ ಮಾಡ್ತೀವಿ ಅಂತ ಹೊರಟಿದ್ರಿ. ಈ ಪಾರ್ಟಿಯ ಪ್ರಚಾರಕ್ಕಾಗಿ ನಡೀತಾ ಇದ್ರು ಅಥವಾ ಜನಗಳನ್ನು ಭೇಟಿಯಾಗೋಕ್ಕೋ, ಜನಪ್ರಿಯತೆಗೋ, ಏನಕ್ಕೆ ಹೊರಟಿದ್ದೀರಿ ನೀವು? ಒಂದು ಸ್ಪೆಸಿಫಿಕ್ ಕಾರಣ ಕೊಡಿ. ನಮ್ಮೆಲ್ಲರ ಉದ್ದೇಶ ಸಮಾನತೆ, ಸಮಬಾಳು, ಸಮಗ್ರ ಕರ್ನಾಟಕ ನಿರ್ಮಾಣಕ್ಕೋಸ್ಕರವಾಗಿ ಈ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೀನಿ. ಸುಮಾರಾಗಿ 921 ಕಿಲೋಮೀಟರ್ ದೂರದ ರಸ್ತೆಯಲ್ಲಿ ಇವತ್ತು 8-9 ಜಿಲ್ಲೆಗಳಲ್ಲಿ ಬರಪೀಡಿತ ಪ್ರದೇಶವನ್ನು ಹಾದಿ ನಾನು ಏನು ಹೋಗ್ತಾ ಇದ್ದೀನೋ, ಈ ರೀತಿ ಹಳ್ಳಿಯಲ್ಲಿ ಕುಂತು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ನನ್ನ ತಾಯಂದ್ರ ಜೊತೆ ಮಾತಾಡಿ, ನನ್ನ ಅಕ್ಕ ತಂಗಿಯಂದ್ರ ಜೊತೆಲಿ ಮಾತಾಡಿ, ಪುಟ್ಟ ಮಕ್ಕಳ ಜೊತೆಲಿ ಮಾತಾಡಿ, ರೈತರ ಜೊತೆಲಿ ಮಾತಾಡಿ ಅವ್ರ ಕಷ್ಟ ಸುಖಗಳನ್ನು ಅರ್ಥ ಮಾಡ್ಕೋಬೇಕು. ಪಕ್ಷೇತರ ಶಾಸಕರಾಗಿ ಪಾದಯಾತ್ರೆ ಮಾಡ್ತಾ ಇದ್ದೀರೋ ಅಥವಾ BSR ಪಕ್ಷದ ಮುಖ್ಯಸ್ಥರಾಗಿ ಮಾಡ್ತಾ ಇದ್ರು? ಯಾಕೆಂದರೆ ನಿಮ್ಮ ಪಾರ್ಟಿಯನ್ನು ಇನ್ನೂ ಘೋಷಣೆ ಮಾಡಿಲ್ಲ ನೀವು. ನಾನು ಇವತ್ತು ಏನೇ ಇದ್ದರೆ ಕೂಡ ನಾನು ಉತ್ತರಕ್ಕಾಗಿ ಉಪವಾಸ ಪಕ್ಷಾತೀತವಾಗಿ ನಾನು ಆ ಕಾರ್ಯಕ್ರಮವನ್ನು ಮಾಡಿದ್ದೆ. ಸಹಸ್ರಾರು ಜನರು, ಲಕ್ಷಾಂತರ ಜನರು ಅವತ್ತು ನನಗೆ ಬೆಂಬಲವನ್ನು ಕೊಟ್ಟರು. ಇವತ್ತು ಕೂಡ ಶ್ರೀರಾಮುಲವರು ಏನೇ ಹೋರಾಟಗಳು ಮಾಡಿದರೂ ಕೂಡ ಅವ್ರದ್ದು ಸ್ವಾರ್ಥ ಇಲ್ಲಾರ್ದಂತೆ ನಿಸ್ವಾರ್ಥವಾಗಿ ಅವರು ಹೋರಾಟ ಮಾಡ್ತಾರನ್ನೋಂಥ ವಿಶ್ವಾಸ ಜನರಲ್ಲಿದೆ. ಜನರ ನಂಬಿಕೆಯನ್ನು ನಾನು ಗಳಿಸ್ಕೊಂಡಿದ್ದೀನಿ. ಇವತ್ತು ನನ್ನ ಹೋರಾಟ ಅವತ್ತು ಕೂಡ ನಾನು ಹೇಳಿದ್ದೀನಿ, ಅದು ಹೋರಾಟ ಅಂತ್ಯ ಅಲ್ಲ, ಆರಂಭ ಅನ್ನೋಂಥ ಮಾತು ಏನು ಹೇಳಿದ್ದೀನೋ, ಇಂಥ ಹೋರಾಟಗಳು, ಸಾಕಷ್ಟು ಹೋರಾಟಗಳು ಮುಂದಿನ ದಿನಮಾನಗಳಲ್ಲಿ ಮಾಡೋನಿದ್ದೀನಿ, ಮಾಡ್ತೀನಿ. ಸುರೇಶ್, ಈಗ ನೀವು BJP ಶಾಸಕರು, ಈಗ ತಕ್ಷಣಕ್ಕೆ ನೀವು ಶ್ರೀರಾಮುಲು ಜೊತೆ ಹೊರಟಿದ್ದೀರಿ. ಅವರು BJP ಪಕ್ಷವನ್ನು ತಿರಸ್ಕರಿಸಿ ಪಕ್ಷೇತರಾಗಿ ನಿಂತು ಗೆದ್ದು ಬಂದು ಪಾದಯಾತ್ರೆ ಹೊರಟಿದ್ದಾರೆ. ನೀವ್ಯಾಕೆ ಅವ್ರ ಜೊತೆ ಹೋಗ್ತಾ ಇದ್ದೀರಿ? ನಾವು ಯಾವತ್ತು ಶ್ರೀರಾಮುಲು ಅವ್ರ ಜೊತೆಗೆ ಗುರುತಿಸ್ಕೊಂಡಿದ್ದೀವಿ. ಅಂದ್ರೆ ಪಕ್ಷ ಯಾವ ಪಕ್ಷದಲ್ಲಿದ್ದೀರಿ ನೀವೀಗ? ಪಕ್ಷ ಶಾರೀರಿಕವಾಗಿ ನಾವು BJP ಇದು ಹೊತ್ತಾಗಲಿ, ಬಟ್ ಮಾನಸಿಕವಾಗಿ ಯಾವತ್ತು ನಾವು ಶ್ರೀರಾಮುಲು ಅವ್ರ ಜೊತೆಗೆ ಗುರುತಿಸ್ಕೊಂಡಿದ್ದೀವಿ. ಯಾಕೆಂದರೆ ಈ ಹಿಂದೆ ತಾವು ಉಪವಾಸದಲ್ಲಿ ಭಾಗವಹಿಸಿದ್ರಿ, ಬೇರೆ ಎಲ್ಲ ಕಾರ್ಯಕ್ರಮದಲ್ಲೂ ಶ್ರೀರಾಮುಲು ಜೊತೆ ಇದ್ರಿ, ಈಗ ಪಾದಯಾತ್ರೆಯಲ್ಲಿ ಕೂಡ ಅವ್ರ ಜೊತೆ ಬಹಿರಂಗವಾಗಿ ಹೊರಟಿದ್ರಿ. ಅಂದರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಇದರ ಪ್ರಕಾರ ಪಕ್ಷ ಯಾವ ನಿರ್ಧಾರ ತಗೊಂಡ್ರು ಕೂಡ ಅದಕ್ಕೆ ಫೇಸ್ ಮಾಡ್ಲಿಕ್ಕೆ ನಾವು ರೆಡಿ ಆಗಿದ್ದೀವಿ. ಬಟ್ ನಾವೇನಂದ್ರೆ ಶ್ರೀರಾಮುಲು ಅವ್ರ ಜೊತೆ ಗುರುತಿಸ್ಕೊಂಡಿದ್ದೀವಿ. ಅಂದರೆ ಈಗ ಯಾಕೆ ತಾವು ಪಾದಯಾತ್ರೆ ಹೊರಟಿದ್ದೀರಿ ಅವ್ರ ಜೊತೆ? ಏನು ಬಡವರು, ಶ್ರಮಿಕರು, ರೈತರಿಗೋಸ್ಕರ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಇಡೀ ನಾಡಿನ ಜನತೆಗೆ ಯಾವ ರೀತಿ ಒಂದು ತೊಂದರೆಗಳಿದ್ದಾವೆ, ಅದ್ರ ಪರವಾಗಿ ಏನು ಪಾದಯಾತ್ರೆ ಮಾಡ್ತಿದ್ದಾರೆ, ಅವ್ರಿಗೆ ಒಂದು ಸಹಕಾರವಾಗಿ ನಾವು ನಿಂತಿದ್ದೀವಿ. ಸಣ್ಣ ಫಕೀರಪ್ಪನವ್ರು ತಾವು ಸಂಸದರು, ತಾವು ಕೂಡ BJPಯ ಸಂಸದರು. ಶ್ರೀರಾಮುಲು ಜೊತೆ ತಾವು ಕೂಡ ಬಹಿರಂಗವಾಗಿ ಹೊರಟಿದ್ದೀರಿ. BJP ಪಕ್ಷದ ಸಂಸದರು ನೀವೀಗ. ನೀವ್ಯಾಕೆ ಹೊರಟಿದ್ದೀರಿ ಅವ್ರ ಜೊತೆ? ಸರ್, ನಾನು ಈಗಾಗಲೇ ಇಷ್ಟು ಮುಂಚೆನೇ ಹೇಳಿದ್ದೀನಿ, ನಾನು ಶ್ರೀರಾಮುಲು ಅವರು ಬೈ ಎಲೆಕ್ಷನ್ನಲ್ಲೂ ಕೂಡ ನಾನು ಓಪನ್ ಆಗಿ ಹೇಳಿದ್ದೀನಿ, ನಾನು BJP ಸಂಸದನಾದ್ರೂ ಇವತ್ತು ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಸಂಸದನಾಗಿ ನನಗೆ ಯಾರೇ BJPಯ ಒಬ್ಬ ಲೀಡ್ರ್ ಆಗಲಿ, ಹೈಕಮಾಂಡ್ ಆಗಲಿ, ನಮ್ಮ ರಾಜ್ಯದ ನಾಯಕರಾಗಲಿ, ನನ್ನ ಗೆಲುವಿಗೆ ಯಾವ ನಾಯಕರು BJPನಲ್ಲೇ ನನಗೆ ಪ್ರಚಾರ ಮಾಡೋಕ್ಕೆ ಬಂದಿಲ್ಲ. ನನಗೆ ಓನ್ಲಿ ಶ್ರೀರಾಮುಲು ಮಾತ್ರ
ಪ್ರಚಾರ ಮಾಡಿ ನನ್ನ ರಾಯಚೂರು ಸಂಸದನಾಗೆ ಗೆಲುವು ಮಾಡಿದಾನ. ಅವ್ರು ಇವತ್ತು ಉತ್ತರ ಕರ್ನಾಟಕಕ್ಕೆ ಬರಪೀಡಿತ ಪ್ರದೇಶಗಳೆಲ್ಲ ಭೇಟಿ ನೀಡ್ತಾ ಇದ್ದಾರೆ. ರೈತರ ಸಮಸ್ಯೆಗಳೆಲ್ಲ ಕಷ್ಟಗಳೆಲ್ಲ ಎಲ್ಲರೂ ಕಾರ್ನಲ್ಲಿ ಹೆಲಿಕಾಪ್ಟರ್ನಲ್ಲಿ ಎಲ್ಲ ಬಂದು ತಿಳ್ಕೊಂಡು ಹೋಗ್ತಾರೆ ವಿಷಯಗಳು. ನಮ್ಮ ಶ್ರೀರಾಮುಲವರು ಪಾದಯಾತ್ರೆಯಲ್ಲಿದ್ದ ರೈತರು ಶ್ರಮಿಕರು ಎಲ್ಲರೂ ಸಮಸ್ಯೆಗಳು ತಿಳ್ಕೊತಾ ಇದ್ದಾನೆ. ನಾನು ಪಕ್ಷಾತೀತವಾಗಿ ಶ್ರೀರಾಮುಲವ್ರಿಗೆ ಬೆಂಬಲ ನೀಡ್ತಾ ನೀವು ಯಾಕೆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಅವ್ರ ಜೊತೆ ಬಹಿರಂಗ ಬೆಂಬಲಕ್ಕೆ ನಿಲ್ಬಾರ್ದು? ನೀವು ಅಲ್ಲಿ ಅಧಿಕಾರವನ್ನು ಬಿಜೆಪಿಯಲ್ಲಿ ಅನುಭವಿಸ್ತಾ ಸಂಸದರಾಗಿ ಇಲ್ಲಿ ಪಾದಯಾತ್ರೆಯಲ್ಲಿ ಶ್ರೀರಾಮುಲು ನಮ್ಮನ್ನು ಗೆಲ್ಲಿಸಿದ್ರೆ ಅವ್ರ ಜೊತೆ ಹೋಗ್ತೀವಿ ಅಂತ ಇದ್ರಿ ಯಾಕೆ? ಶ್ರೀರಾಮುಲವ್ರ ಹತ್ರ ನಾವು ಪಾರ್ಟಿ ಚಟುವಟಿಕೆ ಶ್ರೀರಾಮುಲವ್ರು ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕ ಈಗ ಬಿಜೆಪಿ ಪಕ್ಷ ನಿಮ್ಮನ್ನು ಉಚ್ಚಾಟಿಸ್ತಪ್ಪ, ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ನಾವು ಅದಕ್ಕೆ ಯಾವಾಗ ರೆಡಿ ಅಂತ ಹೇಳಿದ್ದೀವಿ ಸರ್. ಪಕ್ಷದಿಂದ ಉಚ್ಚಾಟಿಸಿದ್ರೆ ಹೊರಗೆ ಹೋಗ್ತೀರಿ, ಅದಕ್ಕೆ ಸಿದ್ಧ ನಾವು. ಅದಕ್ಕೆ ಮೊದಲೇ ತಾವೇ ರಾಜೀನಾಮೆ ಕೊಟ್ಬಿಟ್ಟು ಸಂಪೂರ್ಣ ಬೆಂಬಲ ಅವ್ರಿಗೆ ಕೊಡ್ಬೋದಲ್ಲ? ಅದೇನಿಲ್ಲ ಸರ್, ಅವ್ರು ಇವಾಗ ನಮ್ಮನ್ನು ಉಚ್ಚಾಟ ಮಾಡಿದ್ರು ಕೂಡ ಅದಕ್ಕೆ ನಾನು ಸಿದ್ಧವಾಗಿ. ಸೊ ತಾವು ಶ್ರೀರಾಮುಲು ಜೊತೆ ನಿಲ್ಲೋದು ಗ್ಯಾರಂಟಿ? 100% ಸರ್. ಅದರಲ್ಲಿ ನೀವು ಪಕ್ಷ ಅಥವಾ ಬಿಜೆಪಿ ಏನಿಲ್ಲ, ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಯಾವ ಭಯನೂ ನಿಮಗಿಲ್ಲ. ಸೊ ಶ್ರೀರಾಮುಲು ಜೊತೆ ತಾವು ಪಾದಯಾತ್ರೆ ಮಾಡ್ತೀರಿ? ಪಾದಯಾತ್ರೆ ಮಾಡ್ತೀವಿ. ರೈಟ್. ರಕ್ಷಿತ್ ಅವರು, ತಾವು ರಾಜ್ಯದಲ್ಲಿ ಅನೇಕ ರಾಜಕೀಯ ಪಕ್ಷಗಳಿದೆ, JDS, ಕಾಂಗ್ರೆಸ್, ಬಿಜೆಪಿ ಪಕ್ಷಗಳದ, ಅದೆಲ್ಲ ಬಿಟ್ಟು ಶ್ರೀರಾಮುಲು ಅವ್ರ ಜೊತೆ ಯಾಕೆ ಸೇರ್ಕೊಂಡಿರ್ತಾವೆ? ಭಾಳ ವರ್ಷಗಳಿಂದ ಹಮೀದ್ ನನಗೆ ಬೇರೆ ಪಕ್ಷಗಳಿಂದ ಕರೀತಾ ಇದ್ರು ರಾಜಕೀಯಕ್ಕೆ ಸೇರ್ಕೊಳ್ಳೋಕ್ಕೆ. ಬಟ್ ಅದು ಒಂದು ನಂಬಿಕೆ ಪ್ರಶ್ನೆ. ಅದು ಸೋಷಿಯಲ್ ಸರ್ವಿಸ್ ನಾವು ಆ್ಯಸ್ ಆರ್ಟಿಸ್ಟ್ ಕೂಡ ಮಾಡ್ಬೋದು, ಬಟ್ ಒಬ್ಬರೇ ಒಂದು ಬಹಳ ದೊಡ್ಡ ಕೆಲಸ ಮಾಡೋಕ್ಕೆ ಹೋದಾಗ ಒಬ್ಬರೇ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಆ್ಯಂಡ್ ಶ್ರೀರಾಮುಲು ಸರ್ ಇದ್ದವರು 18 ವರ್ಷದಿಂದ ಅವರು, ಅಂದರೆ ಅವ್ರಿಗೆ 18 ವಯಸ್ಸು ಇದ್ದಾಗ ಅವರು ಜನರ ಕಷ್ಟಗಳು ಅರ್ಥ ಮಾಡ್ಕೊಂಡು ಬಂದಿರೋರು, ತುಂಬ ಹತ್ತಿರದಿಂದ ಅರ್ಥ ಮಾಡ್ಕೊಂಡು ಬಂದಿರೋರು. ಸೊ ನನಗನ್ಸುತ್ತೆ, ನನಗೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾನೇನು ತಪ್ಪು ಕೆಲಸ ಮಾಡಿಲ್ಲ ಅನಿಸುತ್ತೆ ನನಗೆ. ಸೊ ಈ ರಾಜಕೀಯ ಪಕ್ಷಗಳ ಬಗ್ಗೆ ನಿಮ್ಗೆ ಏನಾದರೂ ಮೊದಲು ಐಡಿಯಾ ಆಯ್ತಾ? ಶ್ರೀರಾಮುಲು ಬಗ್ಗೆ ಏನಾದರೂ ಗೊತ್ತಿತ್ತಾ ನಿಮಗೆ? ವೆಲ್, ಐ ನ್ಯೂ ದಟ್ ಹಿ ವಾಸ್ ಅ ಫ್ಯಾಂಟಾಸ್ಟಿಕ್ ಹೆಲ್ತ್ ಮಿನಿಸ್ಟರ್. ಅವ್ರ ಕೆಲಸಗಳು ಮಾಡಿದ್ದು ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ. ರಾಜಕೀಯದ ಬಗ್ಗೆ ಬೇಸಿಕ್ಲಿ ನನ್ನ ಪ್ರಕಾರ ಎನಿಥಿಂಗ್ ದಟ್ ಯು ಡೂ ರೈಟ್ ಇನ್ ಪಾಲಿಟಿಕ್ಸ್ ಇಸ್ ದ ರೈಟ್ ಕೈಂಡ್ ಆಫ್ ಪಾಲಿಟಿಕ್ಸ್. ಸೊ ತಾವೊಬ್ಬರು ನಟಿಯಾಗಿ ಸಮ್ ಎಕ್ಸ್ಟೆಂಟ್ ಯಶಸ್ವಿ ನಟಿಯಾಗಿದ್ರಿ ಕರ್ನಾಟಕದಲ್ಲಿ. ಈಗ ತಾವು ರಾಜಕಾರಣಕ್ಕೆ ಬಂದಿದ್ದೀರಿ, ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತೇಳಿ. ಶ್ರೀರಾಮುಲು ಅವರಿಂದ ನಿಮ್ಮ ಭವಿಷ್ಯ ರೂಪ ಆಗುತ್ತೆ ರಾಜಕೀಯದಿಂದ ಅಂತ ಅನ್ಸುತ್ತೆ ನಿಮಗೆ? ಖಂಡಿತವಾಗ್ಲೂ, ವೈ ನಾಟ್? ಐ ಫೀಲ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಹಮೀದ್, ಇದು ನಾನು 1 ತಿಂಗಳಾಗಿದೆ ನಾನು ರಾಜಕೀಯ. ಅವರೀಗ ಪ್ರವಾಹದ ವಿರುದ್ಧ ಈಜ್ತಾ ಇದ್ದಾರೆ. 3 ಪ್ರಮುಖ ರಾಜಕೀಯ ಪಕ್ಷಗಳಿದೆ ರಾಜ್ಯದಲ್ಲಿ, ಬಿಜೆಪಿ ಇದೆ, ಕಾಂಗ್ರೆಸ್ ಇದೆ, JDS ಇದೆ. ಅದ್ರ ವಿರುದ್ಧ ಈಜ್ತಾ ಇದ್ದಾರೆ, ಹೊಸ ಪಕ್ಷ ಮಾಡ್ಕೊಂಡು. ನಾನು ಆ ಪಕ್ಷಕ್ಕೂ ಸೇರಿದ್ರೆ ನನಗೇನು ಕಾನ್ಫಿಡೆನ್ಸ್ ಇರ್ತಿರ್ಲಿಲ್ವಲ್ಲ, ನಾನು ಆ ಪಕ್ಷದಲ್ಲಿ ನಾನು ಬೆಳಿತೀನ ಇಲ್ವಾ ಅಂತ. ದಿಸ್ ಇಸ್ ಅ ಗ್ಯಾಂಬಲ್. ಎವ್ರಿಥಿಂಗ್ ಇನ್ ಯುವರ್ ಲೈಫ್ ಇಸ್ ಅ ಗ್ಯಾಂಬಲ್. ಸೊ ದಿಸ್ ಇಸ್ ಅ ಗ್ಯಾಂಬಲ್ ಆ್ಯಂಡ್ ದಿಸ್ ಇಸ್ ದ ರಿಸ್ಕ್ ಐ ಹ್ಯಾವ್ ಟೇಕನ್ ಇನ್ ಮೈ ಲೈಫ್. ಅಲ್ಲ, ಬಹಳಷ್ಟು ಜನಕ್ಕೆ, ರಾಜ್ಯದ ಜನತೆಗೆ ಒಂದು ಸರ್ಪ್ರೈಸ್ ಇತ್ತು. ರಕ್ಷಿತಾ ಅವರು BSR ಪಾರ್ಟಿ ಅಂದರೆ ಶ್ರೀರಾಮುಲು ಜೊತೆ ಹೋಗ್ತಾರೆ ಅಂತ. ಯಾಕೆ ಹೋಗ್ತಾರೆ ಅನ್ನೋ ಒಂದು ರೀಸನ್ ನೀವು ಯಾವತ್ತೂ ಹೇಳಲೇ ಇಲ್ಲ. ನಾನು ಮೊದಲು ಹೇಳ್ದಂಗೆ ನೋಡಿ, ಭಾಳಷ್ಟು ಜನ ತಿಳ್ಕೊಂಡಿದ್ರು ನಾನು JDSಯಿಂದ ಆಗಿರ್ಬೋದು, ಇಲ್ಲ BJPಯಿಂದ ಆಗಿರ್ಬೋದು ನಾನು ಬರಬಹುದು ಅಂತ. ಬಟ್ ನನಗೆ ಇವತ್ತು ರಾಜಕೀಯ ವ್ಯಕ್ತಿಯರು ಬೇರೆ ಪಕ್ಷದಲ್ಲಿ ಇರ್ಬೋದು, ಭಾಳ ಹತ್ತಿರದಿಂದ ನಂಗೆ ಪರಿಚಯ, ನಂಗೆ ತುಂಬ ಚೆನ್ನಾಗಿ ಪರಿಚಯ. ಬಟ್ ಒಂದು ಪಕ್ಷಕ್ಕೆ ಸೇರಬೇಕು ಅಂತ ಅಂದಾಗ ಒಂದು ಪಕ್ಷದ ನಾಯಕರ ಮೇಲೆ ಆ ನಂಬಿಕೆ ಬರಬೇಕು. ಆ್ಯಂಡ್ ನನಗೆ ಆ ನಂಬಿಕೆ ಶ್ರೀರಾಮುಲು ಅವ್ರ ಮೇಲೆ. ಸೊ ಶ್ರೀರಾಮುಲು ಅವ್ರ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇದೆ? ಖಂಡಿತವಾಗ್ಲೂ. ಸೊ ರೈಟ್ ಸರ್. ಈಗ ಹಿಂದುಳಿದ ವರ್ಗದವರು, ಈಗ ಶ್ರೀರಾಮುಲು ಕೂಡ ಒಂದು ಹಿಂದುಳಿದ ವರ್ಗದಿಂದ ಬಂದವರು. ಹಿಂದುಳಿದ ಜನ ಮತ್ತು ಶ್ರೀರಾಮುಲು ಅವರಿಗೆ ಈ ಭಾಗದ ಜನ ಯಾಕೆ ಸಪೋರ್ಟ್ ಮಾಡಬೇಕು? ತಾವು ಹಿರಿಯರಾಗಿ ಯಾಕೆ ಹೇಳ್ತೀವಿ? ಒಟ್ಟಾರೆಯಾಗಿ ಹೈದರಾಬಾದ್ ಕರ್ನಾಟಕ ಭಾಗ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಪ್ರದೇಶ. ವಿರೂಪಾಕ್ಷಪ್ಪನವರು ಕೂಡ ಮಾಜಿ ಸಂಸದರಾಗಿದ್ದೀರಿ, ಜನರ ನಾಡಿ ಮಿಡಿತವನ್ನು ಬಲ್ಲವರು. ಶ್ರೀರಾಮುಲು ಅವರಿಗೆ ಜನ ಸಪೋರ್ಟ್ ಮಾಡಬೇಕು ಈ ಭಾಗದವರು ಅಂದರೆ ಯಾಕೆ ಮಾಡಬೇಕು? ಅದೇ ಹೇಳ್ತಾ ಇರೋದು, ಹೈದರಾಬಾದ್ ಕರ್ನಾಟಕ ಭಾಗ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಪ್ರದೇಶ. ಶೈಕ್ಷಣಿಕವಾಗಿ ಕಟ್ಟ ಕಡೆ ಸ್ಥಾನದಲ್ಲಿರುವಂಥ ಪ್ರದೇಶ. ಒಟ್ಟಾರೆಯಾಗಿ ಈ ಭಾಗದ ಕೂಗು ಏನಿದೆ, ಆರ್ಟಿಕಲ್ 371 ಜಾರಿಯಲ್ಲಿ ತರಬೇಕು ಅನ್ನುವಂಥ ಕೂಗು ಸ್ವಾತಂತ್ರ್ಯದ ನಂತರದಲ್ಲೂ ಕೂಡ 50-60 ವರ್ಷದಿಂದಲೂ ಕೂಡ ಈ ಕೂಗಿದೆ. ಅವರು ಕೂಡ ಒಂದು BJP ಸರ್ಕಾರದಲ್ಲಿದ್ದರು, ಮಂತ್ರಿಯಾಗಿದ್ದರು. ಆ ನಿಟ್ಟಿನಲ್ಲಿ ಯಾವತ್ತಾದರೂ ಈ ಭಾಗಕ್ಕೆ ಮತ್ತು ಆರ್ಟಿಕಲ್ 371 ಬಗ್ಗೆ ಯೋಚನೆ ಮಾಡಿದ್ರಾ? ಅದ್ರ ಬಗ್ಗೆ ಪ್ರಯತ್ನ ಮಾಡಿದ್ರಾ? ನಿಮ್ಗೆ ಗೊತ್ತಾ ಏನಾದ್ರು? ಯೋಚನೆ ಮಾಡೋಂಥ ಪ್ರಶ್ನೆ ಅಲ್ಲ. ಈ ಭಾಗದವರೇ ಮುಖ್ಯಮಂತ್ರಿಗಳಾಗಿದ್ದರು ಇಬ್ಬರು. ಈ ಭಾಗದವರೇ ಇವತ್ತು ಕೇಂದ್ರದಲ್ಲಿ ಮಂತ್ರಿಗಳಿದ್ದಾರೆ. ಅವ್ರು ಯಾಕೆ ಗಮನ ಕೊಟ್ಟಿಲ್ಲ ಅನ್ನೋದು ಮೊದಲನೇ ಪ್ರಶ್ನೆ ಬರ್ತದೆ. ಉಳಿದವ್ರದ್ದು ಎರಡನೇ ಪ್ರಶ್ನೆ. ನಾನು ಒಬ್ಬ ಸಂಸದನಾಗಿದ್ದೆ ಈ ಭಾಗದವನು, ಆದರೆ ಒಬ್ಬ ಸಂಸದನಾಗಿ ಸಂಸತ್ತಿನಲ್ಲಿ ಕೂಗು ಹಾಕೋದ್ರಿಂದ ಈ ಸಮಸ್ಯೆ ಪರಿಹಾರ ಆಗುವಂಥದ್ದಲ್ಲ. ಅದಕ್ಕೊಂದು ರಾಜಕೀಯ ಇಚ್ಛಾಶಕ್ತಿ ಬೇಕಾಗ್ತದೆ, ರಾಜಕೀಯ ಒಂದು ಗಟ್ಟಿತನ ಬೇಕಾಗ್ತದೆ. ಅದನ್ನು ಜವಾಬ್ದಾರಿ ಹೊತ್ತಂಥ ರಾಜ್ಯದ ಮುಖ್ಯಸ್ಥರು ಅಥವಾ ಕೇಂದ್ರದ ನಾಯಕರುಗಳು ಅದಕ್ಕೆ ಇಚ್ಛಾಶಕ್ತಿಯ ಮೂಲಕ ಇದನ್ನು ಜಾರಿಗೆ ತರುವಂಥದ್ದು ಆಗಬೇಕು. ಇವತ್ತು ಶ್ರೀರಾಮುಲುರವರ ಹೋರಾಟದ ಮೂಲಕ ಇದಕ್ಕೂ ಕೂಡ ನಾವು ಒತ್ತಾಯ ಮಾಡುವಂಥದ್ದು ಆ ಒಂದು ಆರ್ಟಿಕಲ್ 371 ಜಾರಿಗೆ ಬರಬೇಕು. ಈ ಭಾಗದ ಎಲ್ಲ ವಿದ್ಯಾವಂತ ಯುವಕರಿಗೆ ನೌಕರಿ ಸಿಗಬೇಕು, ಶಿಕ್ಷಣ ಸಿಗಬೇಕು ಅಂದಾಗ ಮಾತ್ರ ನಾವು ಸಮೃದ್ಧಿಯನ್ನು ಈ ಭಾಗದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥ ಒಂದು ದೃಷ್ಟಿಕೋನ ಹೊಂದಿರುವಂಥದ್ದು. ರೈಟ್. ಶಾಂತ ಅವರೇ, ತಾವು ಕೂಡ ಅವರ ಸಹೋದರಿ, ಸಂಬಂಧ ಬೇರೆ ರಾಜಕಾರಣ ಬೇರೆ.
ತಾವು ಅವ್ರ ಬೆಂಬಲಕ್ಕೆ ನಿಂತಿದ್ದೀರಿ. ಈ ಹಿಂದೆ ಬಳ್ಳಾರಿಯಲ್ಲಿ ಕೂಡ ಅವರು ಚುನಾವಣೆ ನಿಂತಾಗ ಬಹಿರಂಗವಾಗಿ ಪ್ರಚಾರ ಮಾಡಿದಿರಿ, ಆಗಲೂ ಬಿ ಜೆ ಪಿ ಪಕ್ಷಕ್ಕೆ ಸವಾಲು ಹಾಕಿದಿರಿ. ಆನಂತರ ಉಪವಾಸಕ್ಕೂ ಕೂಡ ಹೋದ್ರಿ, ಈಗ ಮತ್ತೆ ಪಾದಯಾತ್ರೆಗೆ ಹೊರಟಿದ್ದೀರಿ. ನೀವು ಯಾಕೆ ಇನ್ನೂ ಬಿ ಜೆ ಪಿ ಪಕ್ಷದಲ್ಲಿದ್ದೀರಿ? ಬಿಟ್ಬಿಟ್ಟು ಯಾಕೆ ಬರಬಾರ್ದು? ನೀವು ಬಿ ಜೆ ಪಿ ಪಕ್ಷದಲ್ಲಿ ಇದ್ಕೊಂಡು ಅಧಿಕಾರ ಅನುಭವಿಸ್ತಾ ಇವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ? ಪಕ್ಷಾತೀತವಾಗಿ ಈಗ ಅವರು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಉತ್ತರ ಕರ್ನಾಟಕ, ಸಮಗ್ರ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಡೀಬೇಕು ಅಂತೇಳಿ ಅವ್ರ ಉದ್ದೇಶ ಹೊಂದ್ಕೊಂಡು ಅವ್ರನ್ನ ಅವ್ರು ದಂಡಿಸ್ಕೊಳ್ತಾ ಇದ್ದಾರೆ. ಅವರ ಶರೀರವನ್ನು ಅವ್ರು ದಂಡಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಯಾವ ಕುರ್ಚಿಗಾಗಿ ಇದ್ರಲ್ಲಿ ಪರದಾಟ ಇಲ್ಲ, ಅವ್ರಿಗೂ ಅವರ ಸ್ವಾರ್ಥ ಅಂತೂ ಇಲ್ಲೇ ಇಲ್ಲ. ಅದಕ್ಕಾಗಿ ಅವರ ವ್ಯಕ್ತಿತ್ವವನ್ನು ನೋಡಿ ಇವತ್ತು ನಾವು ಅವ್ರು ಸಪೋರ್ಟ್ ಮಾಡ್ತಾ ಇದ್ದೀವಿ. ಈಗ ಶ್ರೀರಾಮುಲು ಅವರ ಜೊತೆ ಕಾಣಿಸ್ಕೋತಾ ಇರುವ ಲೀಡರ್ಸ್ ಅಂತ ಹೇಳಿದರೆ ನೀವು ಬಿ ಜೆ ಪಿ ಪಕ್ಷದಲ್ಲಿರೋ ಶಾಸಕರುಗಳು ಮತ್ತು ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು, ಅದನ್ನು ಹೊರತುಪಡಿಸಿ ಉಳಿದ ಅನೇಕ ನಾಯಕರುಗಳು ಇದ್ದಾರೆ. ನೀವೆಲ್ಲರೂ ಕೂಡ ಆ ಪಕ್ಷದಲ್ಲಿ ಇದ್ಕೊಂಡು ಯಾಕೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ. ಪಕ್ಷ ಈಗ ಏನೇ ನಿರ್ಧಾರ ತಗೊಳ್ಳಿ ಅವತ್ತು ನಾವು ಹೇಳಿದ್ವಿ ಅದಕ್ಕೆ ಬದ್ಧವಾಗಿರ್ತೀವಿ ಅಂತೇಳಿ. ಆದರೆ ವ್ಯಕ್ತಿ ಪರವಾಗಿ, ಅವರ ಅಭಿವೃದ್ಧಿ ಪರವಾಗಿ, ಅವರ ಒಳ್ಳೆತನದ ಪರವಾಗಿ ಇಡೀ ಕರ್ನಾಟಕಕ್ಕೆ ಆಗಬೇಕಾದ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ಮತ್ತು ಒಳ್ಳೆ ರಾಜಕೀಯ ನಾಯಕರು ಸಿಗೋದು ಇವತ್ತು ಈ ದಿನ ಕೊರತೆ ಇದೆ. ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.